18 ವರ್ಷ ಕೊಪ್ಪಿಗೆ ಎಲ್ಲ ತಗೊಂಡಿದ್ದಕ್ಕೆ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ಕೊಳಕ್ಕಾಗಿ ತುಳಸಿ ಗಿಡ ಒಣಗೋಗಿತ್ತು ಅಂದ್ಬಿಟ್ಟು ಈ ಹೊಸ ಗಿಡನ ಹಾಕ್ಸ್ಕೊಂಡ್ ಬಂದ್ವಿ ಆ ಪಾಟಲ್ಲಿ ಕಪ್ಪೆ ಬಂದು ಕೂತೈತಿ. ನಾನು ಹೆಂಡ್ತಿ ನೋಡ್ಬಿಟ್ಟು ಹಿಂಗ್ ಕೂತೈತಿ ನೋಡು ಅಂತೆ. ಕಪ್ಪೆ ಕಣೆ, ಏನು ಮಾಡಲ್ಲ ಪಾಪ, ಬರ್ತಾ ಹೋಗ್ತಾವ. ಹೆಂಗೆ ಹೆಂಗೆ ಅದಕ್ಕಿಂತ ನೀನೇ ಚಾನ್ಸ್ ಫೋನ್ ಮಾಡ್ತಿದ್ಯಾ ಕಣೆ. ಅದು ನೋಡಿ ಎಷ್ಟು ಸೈಲೆಂಟ್ ಆಗಿ ಕುತ್ಕೊಂಡೈತೆ ನೋಡ್ಕೊಂಡು. ಸೌಂಡ್ ಮಾಡ್ಬೇಡ ಅಷ್ಟೇ, ಆ ಕಡೆ ತಿರ್ಕೊಡ್ತಪ್ಪ ಈಗ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮ? ಎಲ್ಲ ಇವ್ರದ್ದು ಲೇಟ್ ಆಗಿದ್ದು ಬ್ರೋ, ನಿನ್ನಿಂದ ಲೇಟ್ ಆಗಿದ್ದು ನಂದಲ್ಲ. ಹಾ ಏನ್ ಹೇಳ್ತೀಯ? ಜೊತೆಗೆ ಒಂದಿರ್ಲಿ ಸ್ಟೆಪ್ನಿ ಅಂತ ನೋಡಿ. ಮದುವೆ ಕೆಲಸದಲ್ಲಿ ಎಡಿಟರ್ಸು, ಕ್ಯಾಮ್ರಾಮನ್ಸು ಕೆಲಸ ಬ್ಯುಸಿ ಇದ್ದಾರೆ. ಇನ್ನೊಬ್ರು ಎಡಿಟರ್ ನೋಡಿ ಇಲ್ಲಿ, ಇವ್ರು ಬ್ಯುಸಿ ಇದ್ದಾರೆ. ಇವರು ಅವ್ರದ್ದೇ ಟೀಮ್ ಇದು. ಸಾಂಗ್ ಪ್ಲೇ ಮಾಡೋರು ಇವರು ನೋಡಿ. ಕ್ರಿಕೆಟ್ ನೋಡಿಕೊಂಡು ಕೆಲಸ ಮಾಡ್ತಾರೆ. ಎಷ್ಟೇ ಬ್ಯುಸಿ ಇದ್ರು ಕ್ರಿಕೆಟ್ ನೋಡೋದು ಬಿಡಲ್ಲ ನಮ್ಮ ಜನ ಅಲ್ಲ ಚಿನಿ? ಹಾಂ ಹಾಂ ಇಲ್ಲಿ ಸೊ ವಿಡಿಯೋ ಮಾಡ್ಕೊಳಕ್ಕಾಗಿ ಇವಾಗ ಮಾಡ್ತಾ ಇದ್ದೀನಿ ವಿಡಿಯೋ. ಎಲ್ಲ ಬ್ಯುಸಿ. ನಾಳೆ ಬೆಳಿಗ್ಗೆನೇ ಬಿದ್ದೋಗ್ತಾರೆ. ಏನು ಲೇಟ್ ಇಲ್ಲ ಇದರಲ್ಲೆಲ್ಲ. ಏಯ್ ಸುಮ್ಮನೆ ಗುರು, ನೀನೇನೋ ಎಸ್ಕೇಪ್ ಆಗಿದೆಯಾ? ಎಲ್ಲರಿಗೂ ಹಂಗೆ ಆಗುತ್ತಾ? ಇವಳಿಗೆ ಮಸಾಲೆ ದೋಸೆ ಅಂದರೆ ಎಷ್ಟು ಹುಚ್ಚು ಅಂದರೆ, ಅದನ್ನು ಹಾಕಿದ ತಕ್ಷಣ ಈ ದೋಸೆ ಹಾಕಿದ್ರು ಮಸಾಲೆ ದೋಸೆ, ಅದನ್ನು ಹಾಕಿದ ತಕ್ಷಣ ಮಸಾಲೆ ದೋಸೆ ಅಂತವಳೆ. ಯಾರು ಹೇಳಿ ತಿಂತೀನಿ ನಾನು, ಅದು ಎತ್ಕೊಳಕ ನನ್ನ ಹತ್ರನು. ಎಂಥ ಜನ ಗುರು ನೋಡಿ. ನಮ್ಮ ಬೆಟಾಲಿಯನ್ ಇಲ್ಲೇ ಇದೆ. ಮದುವೆ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಎಲ್ಲರಿಗೂ ಬಂದು ಬಾಯಿ ಹೇಳ್ಬಿಟ್ಟು ಮನೆ ಕಡೆ ಹೋಗಿ ಮಲ್ಕೊಂಡ್ಬಿಡ್ದು. ಹೊಟ್ಟೆ ಟೈಟ್ ಆಗಿಬಿಡುತ್ತೆ ತಿಂದ್ಬಿಟ್ಟು ಮದುವೆ ಊಟನ. ಆಲ್ವೇಸ್ ಮದುವೆ ಊಟ ಅಂದರೆ ಹಿಂಗೆ ಇರುತ್ತೆ ಅಲ್ಲ. ಹೋಣ ಅವರೆಲ್ಲ ಇದ್ದಾರೆ ನಮ್ಮ ಬೆಟಾಲಿಯನ್, ಮಾತಾಡ್ಕೊಂಡು ಹೋಗೋಣ. ವೈಫ್ ಊರು ಏನ್ ಮೇಡಮ್? ಮದ್ವೆ ಆದ್ಮೇಲೆ ರೆಸ್ಪೆಕ್ಟೇ ಇಲ್ಲ. ಮದ್ವೆಗಿನ ಮುಂಚೆ ಲವ್ ಮಾಡುವಾಗ ಬನ್ರಿ ಹೋಗ್ರಿ ಅಂತಿದ್. ಮದ್ವೆ ಆದ್ಮೇಲೆ ರೆಸ್ಪೆಕ್ಟ್ ಇಲ್ಲ. ನಾನು ಯಾವತ್ತು ಆ ಥರ ಕಿಡದಾಗೆಲ್ಲ ಮಾತಾಡಲ್ವ, ರೆಸ್ಪೆಕ್ಟ್ ಕೊಟ್ಟು ತಗೊಂಡ್ರಪ್ಪ. RCB ಸೆಲೆಬ್ರೇಷನ್ 18 ವರ್ಷ ಕೊಪ್ಪಿಗೆ ಎಲ್ಲ ತಗೊಂಡಿದ್ದಕ್ಕೆ ನೋಡ್ರಿ ಇವ್ರ ಖುಷಿನ. ರೋಡಲ್ಲೆಲ್ಲ ಡಾಕೌಟ್ ನೈಟ್ 11:30 ಟೈಮ್. ಇವಾಗ ನೋಡ್ರಿ ಟೈಮ್ ನೋಡ್ರಿ, ಇಲ್ಲಿ ನೋಡ್ರಿ ಜನಗಳು ನೋಡ್ರಿ, ಫುಲ್ಲು ದಾಂದಲೆ ರೋಡ್. ಚಿಲಿ ಬಾವುಟ ಎಲ್ಲೇ ಹೋಗಿದ್ವಿ ಹೇಳು. ಆಪಲ್ ಪೈ ತಿನ್ನೋದು. ಆಪಲ್ ಪೈ ಅಂದ್ರೆ ಎಷ್ಟು ತಿನ್ನೋಲ್ಲ ಅದ್ರ. ಓ ಹಂಗೆ ಕೇಕ್ ತಿನ್ನಕ್ ಹೋಗಿದ್ವಿ. ಏನು 11 ರಾತ್ರಿ 11 ಗಂಟೆ ಆದಾಗ ಕೇಕ್ ತಿನ್ಬೇಕು ಅಂತ ಅನ್ನಿಸ್ತಂತ ಇವಳಿಗೆ. ಕರ್ಕೊಂಡು ಹೋಗಿ ತಿನ್ಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೋ ನಾಳದ್ದು ಸೀರೆ, ಒಟ್ಟಲ್ಲಿ ಕೇಕು ಅಷ್ಟೇ ಆಯ್ತಾ. ಸೊ ಪಾರ್ಸಲ್ ಬೇರೆ ತಗೊಂಡೋಳು ಏನೇನೋ, ಅದನ್ನು ಮನೆಗೆ ಹೋಗಿ ತಿನ್ಬೇಕಂತೆ ನಾಳೆ. ಈಗಲ್ಲ ನಾಳೆ. ರೋಡ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ನಾವು ಹೋಗ್ತಿರೋದು ಫುಲ್ಲು ನೀಟ್ ಆ್ಯಂಡ್ ಕ್ಲೀನ್ ರೋಡ್. ಇಲ್ಲಿ ಎಲ್ಲ ದೊಡ್ಡದಾಗಿದೆ ರೋಡ್ಗಳು. ಓ ಹಂಗೆ ಹಂಗೆ ನೋಡಪ್ಪ. ಎಲ್ಲ ತುಂಬ ಜನ ಯೂಟ್ಯೂಬರ್ಸ್ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಓ ನಾನು ಡಿ ವಿ ನೋಡಿಲ್ಲ, ಅವಾಗ ಬಂದು ನಿಂತವ್ರು ಅವರು ನೋಡಿ. ಇವ್ರು ನೋಡಿ ನಮ್ಮ ಬೆಟಾಲಿಯನ್ ಇಲ್ಲಿದೆ.
ಕರೆಕ್ಟ್ ಟೈಮ್ ಬಂದಿದೆಯಲ್ಲ. ಓಕೆ, ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಫೈನಲಿ ನಂದು ಒಂದು ಡ್ರೀಮ್ ಗಾಡಿಯಲ್ಲಿ ತಗೊಂತಾ ಇದ್ದೀನಿ. ಸೊ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ನಾನು. ಇನ್ನು ಹಿಂಗಿಡಿ ಸೊ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಇದ್ದೀನಿ. ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಸದ್ಯಕ್ಕೆ ಗಾಡಿನ ಅನ್ವೀಲ್ ಮಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ. ಫಸ್ಟ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಜನ ಮಿಸ್ ಆದ್ರು, ಬಟ್ 12 ಗಂಟೆಗೆ ಮುಗಿಬೇಕಂದ್ರೆ ಸೊ ಬೇಗ ತೆಗ್ಸ್ಬಿಡೋಣ. ಊಟ ಎಷ್ಟು ಗಂಟೆ ಬ್ರೋ? ಎಲ್ಲ ಖರ್ಚು ಮಾಡೋ ದುಡ್ತಾರೆ. ಯಾವುದು ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಈ ಒಂದು ಖುಷಿ ಮೂಮೆಂಟ್ ಅಲ್ಲಿ ಎಲ್ಲರೂ ಇದ್ದೀರಾ, ಅದೊಂದು ನನಗೆ ಖುಷಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಸ್ಟಾರ್ಟ್ ಮಾಡೋಣ. ಮಾಡಪ್ಪ, ಕಾಯ್ತಾ ಇದೆ ಗೊತ್ತು. ಮಾಡು ಇನ್ನೇನು ಮಾಡ್ತೀಯ? ನೋಡಿ ನಮ್ಮ ಟಿ ವಿಯವ್ರು ಬಂದಿದ್ದಾರೆ ಆಫ್ಟರ್ ಲಾಂಗ್ ಟೈಮ್. ತುಂಬ ದಿನ ಆಯ್ತಲ್ಲ ವೇಟ್ ಆಗಿ. ಒಂದು 5-6 ತಿಂಗಳಾಗಿರೋದಾ? ಅಲ್ಲೇ ಆದ್ಮೇಲೆ ಇಲ್ಲಿ ಥಿಯೇಟ್ರ್ ಹತ್ರ. ಸೊ ಎಲ್ಲರದ್ದು ಆಯ್ತು. ಇಲ್ಲಿ ಗಾಡಿ ತೊಗೊಂಡಿದ್ದಾಯಿತು, ಅನ್ವೀಲ್ ಮಾಡಿದ್ದಾಯಿತು, ಗಾಡಿ ಹೊರಗಡೆ ಹೋಗಿದ್ದಾಯಿತು. ಈಗ ಯಾವುದೋ ಇನ್ನೊಂದು ಗಾಡಿ ಡೆಲಿವರಿ ಕೊಡಬೇಕಲ್ಲಿ ಶೋರೂಮವರು. ಇಲ್ಲಿ ನಿಂತಿದ್ದ ಗಾಡಿನ ಆಚೆ ಹಾಕ್ಸಿದ್ರು ಡೆಲಿವರಿ ಆಗಿದ ತಕ್ಷಣ. ಇದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಇವಾಗ ನಾವು. ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ತಿನ್ನಿ. ನನಗೆ ಯಾವಾಗ ಈ ಗಾಡಿ ಕೊಡಿಸ್ತೀವಿ ಹೇಳಿ? ನನಗೆ ಯಾವಾಗ ಈ ಗಾಡಿ ಕೊಡಿಸ್ತೀವಿ ಹೇಳಿ? ನೋಡಿ ನನಗೆ ಭಾಳ ಕೊಟ್ಟೋಳ ಅಂತ ಹೇಳಿ ಇವ್ರು ಬಾಯಿ ಏನ್ ಎಂತ ಮಾತು ಬರ್ತಾವೋ. ಇನ್ನ ಸುಮ್ಮನಿರ್ಗರು ಅವಳು ಯಾವಾಗಲೂ ಹಂಗೇನೆ. ಓ ಹೆವಿ ಗೋಳು ಕೊಡ್ತಾಳೆ. ತಗೊಂಡೋಯ್ತಾರ ಗಾಡಿನ ಆಯಾಬುದ ನಿನಗೆ ಏನು ಕುತ್ಕೊಂಡು ಉಳ್ಳಾಡ್ತಿ ಅದ್ರ ಮೇಲೆ. ಏಯ್ ಅದು ಹಿಡ್ಕೊಳಕ್ಕೂ ಆಗಲ್ಲ ನಿನ್ ಕೈಯಲ್ಲಿ. ನಮ್ದು ಅದೇ ಆಗಿರೋದು. ಆರಾಮ ಚೆನ್ನಾಗಿದ್ದೀರಾ? ಇವಾಗ ಬಂದಿಲ್ಲ. ನಾನು ಇವಾಗ ಬಂದೆ. ಇವಳು ಫ್ರೆಂಡ್ ಅವರು. ನಾವು ಇವಳ ಜೊತೆ ಹಳ್ಳಕ್ಕೆ ಬಿದ್ದು 5 ತಿಂಗಳಾಯಿತು. ಈಗ ಅವರು ಹಳ್ಳಕ್ಕೆ ಬೀಳ್ತಿದ್ದಾರೆ. ಒಳ್ಳೇದಾಗಲಿ ಅಷ್ಟೇ. ಹಾಕೊಳ್ರಪ್ಪ ಅಷ್ಟೇ ಲಾಸ್ಟ್. ನನಗೆ ಈ ವಿಡಿಯೋದಲ್ಲಿ ಎರಡೆರಡು ಖುಷಿ ವಿಚಾರ. ಒಂದು RCB ಗೆದ್ದಿದ್ದು, ಆ್ಯಂಡ್ ನಮ್ಮ ಗೋಲ್ಡನ್ ಥ್ರಾಟಲ್ ಅವರು ಬೈಕ್ ತೊಗೊಂಡಿದ್ದು, ಆ್ಯಂಡ್ 2 ಮದುವೆ ಕೂಡ ಆಯಿತು ಇದೇ ವಿಡಿಯೋದಲ್ಲಿ. ಮದುವೆ ಆದವ್ರಿಗೂ ಸೂಪರ್ ಬೈಕ್ ತೊಗೊಂಡಿರುವಂಥ ನಮ್ಮ ಗೋಲ್ಡನ್ ಅವ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಖುಷಿಯಾಗಿರಿ, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ಮುಗಿಸೋಣ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು, ಬಾಯ್.